ಲಾಸ್ಟ್ ಟೈಮು ನಾವು ಹಾಸನಿಂದ ಬೆಂಗಳೂರು ಹೋಗ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಯಿತು ಆಯಿತಾ. ಇವರೇ ಅಣ್ತಂದರು, ಗಾಡಿ ನಂಬರ್ ಕಾಣ್ತಿಲ್ಲ, ಎಲ್ಲ ಮುಖ ನೋಡ್ತಾ ಇದ್ದೀರಲ್ಲ ಅವ್ರು ನೋಡ್ತಾರೆ. ಏನು 473 ಹೇಳಿ ನಂಬರ್ ಇನ್ನೊಂದ್ಸಲ. ಹಾಯ್, ನಾನು ಸಂದೀಪ್ ಫ್ರಮ್ ಲಾಗಿನ್ ಕನ್ನಡ. ಇವತ್ತು ಕಾವ್ಯ ಮೇಡಮ್ ಮತ್ತು ನಾವು ಹೊರಗಡೆ ಹೋಗಿದ್ವು, ಕೆಲಸ ಮುಗಿಸ್ಕೊಂಡು ಮನೆ ಹೋಗ್ತಾ ಇದ್ದೀವಿ. ಬೆಳಗ್ಗೆಯಿಂದ ಸ್ಟುಡಿಯೋಕ್ಕೆ ಹೋಗೇ ಇಲ್ಲ, ಟೈಮು 1:15 ಆಯಿತಾ. ನಮ್ಮ ಹುಡುಗರು ಆರಾಮಾಗಿ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ಇಷ್ಟೊತ್ತಿಗೆ. ಹೊಸ ಬೆಳಕು ಲಾಸ್ಟ್ ಟೈಮು ನಾವು ಹಾಸನಿಂದ ಬೆಂಗಳೂರು ಹೋಗ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಯಿತು ಆಯಿತಾ. ಏಪ್ರಿಲ್ ಮೇನೋ ಆ ಟೈಮಲ್ಲಿ ನಾನು ಅಲ್ಲಿ ಸಪ್ತಗಿರಿ ಸಿಗ್ನಲ್ ಹತ್ರ ನಿಲ್ಲಿಸಿದ್ದೆ. ಹಿಂಗಡೆಯಿಂದ ಯಾರೋ ಒಬ್ಬ ಬೈಕ್ ತಳ್ಕೊಂಡು ಬಂದ ಆಯಿತಾ. ಹೆಲ್ಮೆಟ್ ಹಾಕಿದ್ದ, ಅದ್ರದ್ದು ಡ್ಯಾಶ್ ಕ್ಯಾಮ್ ಫುಟೇಜ್ ಇದೆ, ಅದನ್ನು ಹಾಕ್ತೀನಿ ನಾನು. ಬಂದ, ಏನೋ ಪ್ರಾಬ್ಲಮ್ ಆಗಿದೆ, ಬೆಲ್ಟು ಎಂಜಿನ್ ಏನೋ ವಿಡಿಯೋ ನೋಡ್ಕೊಳ್ಳಿ ಅದರಲ್ಲಿದೆ ಆಗಿದೆ. ಎಷ್ಟು ರೂಪಾಯಿ ಕೊಟ್ಟಿದ್ದು ನಾವು? 400 500 400 ಎಷ್ಟೋ ರೂಪಾಯಿ ದುಡ್ಡು ಕೇಳಿ. ನಾವಿನ್ನೇನು ಆಯಿತು, ಸ್ವಲ್ಪ ನೋಡೋಕೆ ಡೀಸೆಂಟಾಗಿ ಕಾಣಿಸ್ತೆ. ಸೊ ಫೋನ್ಪೇ ಮಾಡಿದೆ, ನನಗೆ ನಂಬರ್ ಇಸ್ಕೊಂಡೆ ನಾನು ಆಯಿತಾ. ಆಮೇಲೆ ನಾನೇ ಮಾಡ್ತೀನಿ ಫೋನ್ಪೇ, ನಾನು ನಿಮಗೆ ನಾಳೆ ಮಾಡ್ತೀನಿ, ಏನೋ ಅರ್ಜೆಂಟ್ ಏನೋ ಪಾಪ ಕೇಳ್ತಾನೆ ಅಂತ ಕೊಟ್ಟೆ ನಾನು. ಅದಾದಮೇಲೆ ನನಗೆ ಮರ್ತೋಗ್ಬಿಡ್ತು. ನನಗೆ 2-3 ದಿನ ಬಿಟ್ಟು ಕಾಲ್ ಮಾಡಿದ್ರೆ ರೆಸ್ಪಾನ್ಸೇ ಇಲ್ಲ. ಯಾರೋ ಎತ್ತುತ್ತಾರೆ ಒಂದೊಂದ್ಸಲ. UPI ID ಫೋನ್ ನಂಬರ್ ಎಲ್ಲ ಇದೆ. ಏನಪ್ಪ ಹಿಂಗಾದ್ರೆ ಹೆಂಗೆ ಅನ್ಸುತ್ತೆ ಗೊತ್ತಾ, ಯಾರಿಗೂ ಹೆಲ್ಪೇ ಮಾಡಬಾರ್ದು ಅನ್ನಿಸ್ಬಿಡುತ್ತೆ. ಇಂಥ ಒಂದು 2-3 ಜನ ಕಿತ್ತೋಗಿರೋ ಜನಗಳಿಂದ ಯಾರಿಗೂ ಹೆಲ್ಪ್ ಮಾಡಬಾರ್ದು ಅಂತ ಅನಿಸುತ್ತೆ. ಆ ಫುಟೇಜ್ ಹಾಕ್ತೀನಿ ನೋಡಿ, ಅದಲ್ಲ ನಮ್ಮ ಕಾನ್ವರ್ಸೇಷನ್ ಎಲ್ಲ ಇದೆ. ಆ್ಯಕ್ಚುಲಿ ಹಾಸನ್ಗೆ ಹೋಗ್ತಿದ್ವು ಈವ್ನಿಂಗ್ ಟೈಮು ಫುಲ್ಲು. ಆ ಡ್ಯಾಶ್ ಕ್ಯಾಮಲ್ಲಿ ಗಾಡಿ ನಂಬರು ರಿಜಿಸ್ಟರ್ ಆಗಿಲ್ಲ, ಅದು ಅಂದರೆ ಮರೆಯಾಗ್ಬಿಟ್ಟಿದೆ, ಅಂದರೆ ಕಾಣ್ತಿಲ್ಲ ಅದರಲ್ಲಿ ಕ್ಲಿಯರ್ ಆಗಿ. ಬಟ್ ಅವ್ನ ಕಾನ್ವರ್ಸೇಷನ್ನು ಎಲ್ಲ ಇದೆ. ಅವನು ನಾನು ಮುಂದೆ ಹೋಗ್ಬೇಕಾದ್ರೆ ಹಿಂದೆ ಗಾಡಿ ತಳ್ಕೊಂಬತ್ತಾ ಇರ್ತಾನೆ. ಏನಪ್ಪ ನೀನು ಸ್ಕ್ಯಾಮರ ಏನು, ಫೋನ್ ಮಾಡಿದ್ರೆ ಫೋನ್ ಎತ್ತಿದ್ರು ಯಾರ್ಯಾರೋ ಮಾತಾಡ್ತಿರ್ತಾರೆ. ಏನಪ್ಪ ಫೋನ್ ನಂಬರ್ ಹಾಕ್ಲಾ? ನಮ್ಮ ಹುಡುಗರೇ ಕೇಳ್ತಾರೆ ಏನಕ್ಕೆ ದುಡ್ಡು ಕೊಟ್ಟಿಲ್ಲ ಅಂತ. ದುಡ್ಡೇನು ಇಂಪಾರ್ಟೆಂಟ್ ಅಲ್ಲ, ದುಡ್ಡು ಮ್ಯಾಟ್ರ್ ಅಲ್ಲ ಗುರು. ಅವ್ನು ದುಡ್ಡು ಕೊಡ್ತಾನೋ ಬಿಡ್ತಾನೋ ಮ್ಯಾಟ್ರೇ ಆಗಲ್ಲ ಅಲ್ವಾ. ಅಟ್ಲೀಸ್ಟ್ ಅವನು ಕೊಡೋದು ಬೇಡ, ರೆಸ್ಪಾನ್ಸ್ ಮಾಡಿ ಥ್ಯಾಂಕ್ ಯು, ನಂಗೆ ಸ್ವಲ್ಪ ಕಷ್ಟ ಇದೆ, ಈ ಕೊಡೋದಕ್ಕಾಗಲ್ಲ ಅಂದರೆ ಒಂಥರ ಈ ಥರ ಗೋಸ್ಟ್ ಮಾಡಬಾರ್ದು ಅಲ್ವಾ. ನೆಕ್ಸ್ಟ್ ರಿಯಲ್ ಆಗಿ ಯಾರಿಗಾರು ಪ್ರಾಬ್ಲಮ್ ಆದ್ರೂ ಕೊಡಬೇಕು ಅಂತಾನೆ ಅನ್ಸಲ್ಲ ಇಂಥ ಕಿತ್ತು ಜನಗಳಿಂದ. ಒಂದು DP-ನಲ್ಲೂ ಒಂದು ಫೋಟೋ ಹಾಕಿಲ್ಲ, ದೇವ್ರ ಫೋಟೋ ಹಾಕೋ ಏನು ಉಪಯೋಗ? ಈ ಥರ ಕಂತ್ರಿ ಕೆಲಸ ಮಾಡಿಬಿಟ್ಟು ದೇವ್ರ ಫೋಟೋ ಹಾಕಿದ್ರೆ. ಫೋನ್ ನಂಬರ್ ಹಾಕಿದ್ರೆ ಬೇಡ ಅನ್ಸುತ್ತೆ. ಸುಮ್ಮನೆ ಯಾಕೆ ಬಿಟ್ಟಾಕಿ, ಏನು ಮಾಡೋಕ್ಕಾಗಲ್ಲ. ಏನೋ ಯಾವುದೋ ಜಮ್ದಲ್ಲಿ ನಾನು ಅವನ ಹತ್ರ ಇಸ್ಕೊಂಡಿದ್ನೋ ಏನೋ ಇರಬೇಕು. ಈ ಥರ ತುಂಬಾ ಈ ರೈಲ್ವೆ ಸ್ಟೇಷನ್ ಹತ್ರ ಬಸ್ಸಿಗೆ ಬಟ್ ಇವನು ಆ ಥರ ಅನ್ನಿಸ್ತು. ಇಲ್ಲಿ ಸಪ್ತಾಗಿ ಸಿಗ್ನಲಲ್ಲಿ ಬೈಕ್ ತಳ್ಕೊಂಡು ಹಾಕ್ಬೋತಾನ ಅವನು, ಆ ಥರ ಮಾಡೋನು ಅಲ್ವಾ. ಏನಪ್ಪ ಏನು ಮಾಡೋಕ್ಕಾಗಲ್ಲ, ಒಂದ್ಸಲ ಆಗುತ್ತೆ. ಬಟ್ ಹಿಂಗಾಗ್ಬಿಟ್ರೆ ಯಾರಿಗೂ ಇದು ಮಾಡಬೇಕು, ಹೆಲ್ಪ್ ಮಾಡಬೇಕು ಅಂತಾನೆ ಅನ್ಸುತ್ತೆ ಅಲ್ವಾ. ಹೌದು, ಏನು ಮಾಡೋಕ್ಕಾಗಲ್ಲ, ಬಿಟ್ಟಾಕಿ. ಸೊ ನಾನೀಗ ಇದು ಮುಗಿಸ್ಕೊಂಡು ಸ್ಟುಡಿಯೋಗೆ ಹೋಗ್ಬೇಕು, ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವತ್ತು ನಾನು ನಿಮಗೆ ಹಳೆ ಸ್ಟುಡಿಯೋ ತೋರ್ಸೋಕ್ಕಾಗಿಲ್ಲ, ತೋರಿಸ್ತೀನಿ ಆಯಿತಾ ನೆಕ್ಸ್ಟ್. ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ, ಮನೆಗೆ ಬಂದಿದ್ದೀನಿ. ಸೊ ಏನು ಊಟ ಮಾಡ್ತಾಯಿದ್ದೀನಿ ತೋರಿಸ್ತೀನಿ. ಡಯಟ್ ಫುಡ್ಡು, ಪ್ರೋಟೀನಿಗೆ ಚಿಕನ್ ಬ್ರೆಸ್ಟು, ಆಮೇಲೆ ಇಲ್ಲಿ ಸಲಾಡ್ ಇದೆ ನೋಡಿ, ಇದರಲ್ಲಿ ಬ್ರಾಕ್ಲಿ ಅದು ಇದು ಏನೇನೋ ಇದೆ. ಬೆಳಗ್ಗೆ ಸರಿಗೆ ತಿಂದೆ. ಬೆಳಗ್ಗೆ ನೋಡಿದ್ರೆ ಪಲಾವ್ ತಿಂದೆ, ಸ್ವಲ್ಪ ಜಾಸ್ತಿನೇ ತಿಂದೆ, ಅದಕ್ಕೆ ಕಾಂಪನ್ಸೇಟ್ ಮಾಡಬೇಕೀಗ. ಸೊ ನೋಡೋಣ, ನಿಮಗೆ ನನ್ನ ವೆಯ್ಟ್ ಲಾಸ್ ಜರ್ನಿಯನ್ನು ತೋರಿಸ್ಕೊಂಡು ಹೋಗ್ತೀನಿ. ಸೊ ವೆಯ್ಟ್ ಚೆಕ್ ಮಾಡೋಣ ಅಲ್ವಾ. ಓಕೆ, ನನ್ನ ವೆಯ್ಟು, ಓ ಮೈ ಗಾಡ್, ಕರೆಕ್ಟಾಗಿದೆಯಾ? ಜಾಸ್ತಿ ಆಗ್ಬಿಟ್ಟಿದ್ದೀನಿ ಮತ್ತೆ. 105.7. ಕಷ್ಟ ಇದೆ ಜೀವನ. 105 kg ಗುರು, ಯಪ್ಪ. ಲೆಕ್ಕ ಕೊಡಿ, ಇವತ್ತು ಡೇಟು ಆಗಸ್ಟ್
4ನೇ ತಾರೀಕು ಈ ಮಂತ್ ಎಂಡು ಮತ್ತೆ ಬಿಟ್ಟು ಚೆಕ್ ಮಾಡೋಣ, ಇಲ್ಲ ಒಂದು ವಾರನೂ ಚೆಕ್ ಮಾಡೋಣ, ನೋಡೋಣ ಅಲ್ವಾ, ಗೊತ್ತಾಗುತ್ತೆ ನಮಗೇನೆ ಹಿಂಗೆ ವರ್ಕ್ ಆಗ್ತಾಯಿದೆ, ಆ್ಯಕ್ಚುಲಿ ಮಾಡ್ತಿದ್ದೀನ ಇಲ್ವಾ ಅಂತ. ಏನಂತೀರ? ಓಕೆ, ಈಗ ತಾನೇ ಸ್ಟುಡಿಯೋಗೆ ಬರ್ತಾಯಿದ್ದೀನಿ, ಮಳೆ ಬೇರೆ ಲೈಟಾಗಿ ಬರ್ತಿದೆ. ಸೊ ಒಂದು ಲೆವೆಲಿಗೆ ಬರ್ತಿದೆ. ಈ ವರ್ಷ ಮಳೆನೇ ಇಲ್ಲ ಗುರು. ಒನ್ ಆಫ್ ದ ಲೋಯೆಸ್ಟ್ ಅಂತೆ, ಒನ್ ಆಫ್ ದ ಲೋಯೆಸ್ಟ್ ರೈನ್ಫಾಲ್ ಅಂತಪ್ಪ ಈ ತಿಂಗಳು. ಏನೋ ಗಣಪತಿ ಇಟ್ಟವ್ರ ಅಂತೇಳಿ ನೀವು ಸೇಲ್ ಮಾಡೋದ? ಇಲ್ಲಿ ನೋಡಿ ಗಣಪತಿಯನ್ನು ಇಟ್ಕೊಂಡವ್ರು ಇವರು ಸ್ಟುಡಿಯೋ ಮುಂದೆನೇ. ಗಣಪತಿ ಇಡೋದ ಅಥವಾ ಸೇಲ್ ಮಾಡೋದ ಗೊತ್ತಿಲ್ಲ, ಮಳೆ ಬತ್ತೈತೆ ಲೈಟಾಗಿ. ಆ್ಯಕ್ಚುಲಿ ಆ ಡ್ಯಾಶ್ ಕ್ಯಾಮ್ ಫುಟೇಜ್ ನೋಡೋಣ ಅಂತ ನೋಡ್ತಾ ಇದ್ದೆ. ಆ್ಯಕ್ಚುಲಿ ಒಂದು ಲೈಟಾಗಿ ಅವ್ರ ಫೇಸ್ ಕಾಣುತ್ತೆ, ವಾಯ್ಸೆಲ್ಲ ಇದೆ, ತೋರಿಸ್ತೀನಿ. ಆ್ಯಕ್ಚುಲಿ ಲೈಟಾಗಿ ಫೇಸ್ ಕಾಣುತ್ತೆ ಅವ್ರದ್ದು. ಅಪಾಚಿ ಬೈಕು ಹಂಗಂತ ನೋಡಿ. ನಿಮಗೆ ಕ್ಲಿಯರಾಗಿ ಅದನ್ನು ತೋರಿಸ್ತೀನಿ ನೋಡಿ. ಅಪಾಚಿ ಬೈಕು, ಇವರೇ ಅಣ್ಣ ತಮ್ಮರು. ಗಾಡಿ ನಂಬರ್ ಕಾಣ್ತಿಲ್ಲ ನಿಮಗೆ, ಫುಲ್ ಸ್ಕ್ರೀನೆಲ್ಲ ಮೆಡಿಟರ್ಗಳು ಹಾಕ್ತಾರೆ. ಬ್ಯಾಗ್ ಮೇಲೆ ಕೂತ್ಕೊಳ್ಳಿ. ಅದರ ಗಾಡಿದ ಇಂಜಿನ್ ಡ್ರೈ ಆಗ್ಬಿಟ್ಟಿದೆ. ಒಂದು 473 ಹೆಲ್ಪ್ ಮಾಡ್ತೀರಾ? ಮನೆಗೆ ಹೋಗಿ ಪೇ ಮಾಡ್ತೀನಿ ನಿಮಗೆ ಪ್ಲೀಸ್. ಡ್ಯೂಟಿಯಿಂದ ಬಂದೆ, ಅಮೌಂಟ್ ತಂದಿಲ್ಲ ನಾನು. ಪೇ ಮಾಡ್ತೀವಿ. ಏನು 473? ಏನು 473? ಸ್ಕ್ಯಾನರ್ ಕೊಡಿ, ಸ್ಕ್ಯಾನರ್ ಕೊಡಿ. ನಂಬರ್ ತಗೊಳ್ಳಿ, ಇನ್ನೊಂದು ನಂಬರು ಹೇಳಿ. ನಂಬರ್ ಇನ್ನೊಂದು ಸಲ ಎಷ್ಟು ಹೇಳಿ? 470. ಓಕೆ. ಎಲ್ಲ ಮುಖ ನೋಡ್ತಾ ಇದ್ದೀರಲ್ಲ ಅವ್ರು ನೋಡಿದ್ರೆ. ಒಂದು ಸಲ ಕಾಲ್ ಮಾಡಿ ಟ್ರೈ ಮಾಡಿಬಿಡೋಣ. ಅಂಟಮ್ಮ ಏನು ಮಾಡ್ಬಿಟ್ಟವನೆ ಅಂದರೆ, ನಾನು ಅವನಿಗೆ ನಂಬರ್ ಕೊಟ್ಟಿದ್ದೆ ನಮ್ಮದನ್ನು, ಅದನ್ನು ಬ್ಲಾಕ್ ಮಾಡಿಬಿಟ್ಟವನೆ. ಅದ್ರಲ್ಲಿ ಡೀಪೇನಾಗಿ ಕಾಣ್ತಿಲ್ಲ. ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ದೆ, ಎಲ್ಲಪ್ಪ ದುಡ್ಡು, ಸ್ಕ್ರೀನ್ಶಾಟ್ ಎಲ್ಲ. ಆಮೇಲೆ ಇನ್ನೊಂದು ಅಕೌಂಟಿನ ನೋಡಿದ್ರೆ ಅದರಲ್ಲಿ ಎಂಥದ್ದು ಬ್ಲಾಕ್ ಆಗಿಲ್ಲ. ಡಿ ಪಿ ಕಾಣ್ತಾ ಇದೆ. ಡಿ ಪಿಗೆ ದೇವ್ರ ಫೋಟೋ ಹಾಕೊಂಡವನೆ. ಏನು ಬುದ್ಧಿವಂತ ಗುರು. ಇಲ್ಲಿ ನೋಡಿಲಿ ಗಣಪತಿ ಫೋಟೋ, ಇಲ್ಲಿ ನೋಡಿಲಿ ನಂಬರ್ ಬ್ಲರ್ ಮಾಡ್ತಾರೆ ನಮ್ಮ ಹುಡುಗರು, ಬಟ್ ಸ್ಟಿಲ್ ನೋಡಿಲಿ ಗಣಪತಿ ಫೋಟೋ. ಇನ್ನು ಟ್ರೂ ಕಲರ್ಗೆ ಲಿಟ್ರಲಿ ಇಲ್ಲಿ ನೋಡಿಲಿ ಇವ್ರ ಫೋಟೋ ಹಾಕೊಂಡು ನೀವು ಮಾಡಿಬಿಟ್ರೆ ಅಂಟಮ್ಮ ನೋಡಂತಲ್ರಿ. ಕಾಲ್ ಮಾಡ್ತೀನಿ, ಏನು ಮಾಡ್ತಾನೆ. ಎತ್ತಲ್ವಾ ಅಂತ ಮೋಸ್ಟ್ಲಿ ಎತ್ತಲ್ಲ. ಒಂದು ಯು ಪಿ ಐನಲ್ಲಿ ಗೀತಾ ಕೆ ಅಂತ ಇದೆ ಹೆಸರು, ಹುಡುಗಿ ಹೆಸರು ಗೀತಾ ಕೆ. ಏನಪ್ಪ? ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಸದ್ಯ ಕಾರ್ಯನಿರತರಾಗಿದೆ. ಫೋನ್ ಎತ್ತಲ್ಲ. ಯಾರು ದೊಡ್ಡ ಸ್ಕ್ಯಾಮ್ಸ್ಟರೇ ಪಕ್ಕ. ಏನಂತೀರಾ? ಬಸ್ ಸ್ಟ್ಯಾಂಡಲ್ಲ ಕೆಲವು ಜನ ಬಂದ್ಬಿಟ್ಟು, ಅಣ್ಣ ನನಗೆ ಬಸ್ ಸ್ಟ್ಯಾಂಡ್ಗೆ ಊರಿಗೆ ಹೋಗಿ ದುಡ್ಡಿಲ್ಲ ಅಂದ್ಬಿಟ್ಟೆಲ್ಲ ಸ್ಕ್ಯಾಮ್ ಮಾಡ್ತಾರಲ್ಲ, ಅಂಥವರೆಲ್ಲ ಯಾರೊಬ್ಬ ಇರಬೇಕು ಪಕ್ಕ. ಸವಾಸಲ್ಲ ಗುರು. ಹೆಂಗೆ ನಂಬ್ತೀರಾ ಜನಗಳನ್ನ ಹಿಂಗೆ ಆಗ್ಬಿಟ್ರೆ? ಇನ್ನೊಂದಿದೆ ನೋಡಿ, ಇಲ್ಲಿ ಯಾವುದೋ ಒಳ್ಳೆ ಮೂವಿ ಶಾರ್ಟ್ ಥರ ಅನ್ಸುತ್ತಲ್ಲ ಇವೆಲ್ಲ ನೋಡಿದ್ರೆ. ಅಂತ ವೈಟ್ ಅಪಾಚಿ. ಪಾಪ್ಯುಲಾರಿಟಿ ಯಾವತ್ತು ಪಾಸಿಂಗ್ ಕ್ಲೌಡ್ ಇದ್ದಂಗೆ ಸರ್, ಅದು ಬರುತ್ತೆ ಹೋಗುತ್ತೆ. ಕೈಯಲ್ಲಿ ಬಿಟ್ಟಿಟ್ಕೊಂಡು ಕಿರ್ಲೋಸ್ಕರ ಬಡಾವಣೆ ಹತ್ರ. ನೋಡಿ, ನಿಮ್ಗೆ ಯಾರ ಪರಿಚಯ ಇದ್ದರೆ ಬುದ್ಧಿ ಹೇಳಿ ಸ್ವಲ್ಪ ಹುಡುಗಂಗೆ. ಹೌದು, ಒಪ್ಕೋತೀನಿ ಕಷ್ಟ ಇರ್ಬೋದೇನೋ, ಬಟ್ ಆದರೂ ರೆಸ್ಪೆಕ್ಟ್ ಮಾಡಬೇಕಲ್ವ ಅಟ್ಲೀಸ್ಟು. ಕಷ್ಟ ಇದೆ ಒಪ್ಕೋತೀನಿ, ಬಟ್ ಏನೋಪ್ಪ ಈ ಥರ ಗೋಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು ನಂಗೆ ಅನ್ನಿಸ್ತಂಗಲ್ವಾ. ಏನೋಪ್ಪ. ಸೊ ಹೀಗೆ ಇವಾಗ ಸ್ಟುಡಿಯೋಗೆ ಬಂದೆ, ಮನೆಗೆ ಹೋಗಿ ಊಟ ಮಾಡಿಕೊಂಡು ಬಂದೆ. ಇವತ್ತು ಇನ್ನೇನು ವೀಡಿಯೋ ಎಲ್ಲ ನಾಳೆ ಟೆಕ್ ನ್ಯೂಸ್ ಮಾಡಬೇಕು. ನಾಳೆ ಮೋಸ್ಟ್ಲಿ ನಿಮಗೆ ಜಿಮ್ಮನ್ನು ತೋರಿಸ್ತೀನಿ, ಗೊತ್ತಿಲ್ಲ. ಹೇಳ್ತಾ ಇದ್ದೀನಿ ತೋರಿಸ್ತೀನಿ ಅಂತ. ತೋರಿಸ್ತೀನಿ ಒಂದಿನ, ಓಕೆನಾ? ಸೊ ಹಿಂಗಿದೆ ಕತೆ. ಪಕ್ಕ ನಿಮ್ಮಲ್ಲಿ ಒಬ್ಬರು ಕಾಮೆಂಟ್ ಮಾಡ್ತೀರ, ನಾನೇನು ಸೇಮ್ ಶರ್ಟ್ ಹಾಕಿದರೆ ಇವತ್ತು ಸೇಮ್ ಶರ್ಟು.
ದಿನ ಬಟ್ಟೆ ಚೇಂಜ್ ಮಾಡ್ತಾರೆ. ಯಪ್ಪಾ. ಓಕೆ, ಕೆಲವು ಜನ ಕಾಮೆಂಟ್ ಮಾಡ್ತಾಯಿದ್ರಿ ಪಾಡ್ಕ್ಯಾಸ್ಟ್ ಯಾವಾಗಿನ ಶುರು ಮಾಡ್ತೀರಾ ಅಂತ. ಫಸ್ಟ್ ಆಫ್ ಆಲ್ ಪಾಡ್ಕ್ಯಾಸ್ಟನ್ನು ಶುರು ಮಾಡಬೇಕಾ ಕಾಮೆಂಟ್ ಮಾಡಿ ಆಯಿತಾ? ಯಾಕೆ ಅಂದರೆ ಇತ್ತೀಚೆಗೆ ಯಾರು ನೋಡಿದ್ರು ಎಲ್ಲರೂ ಪಾಡ್ಕ್ಯಾಸ್ಟ್ ಶುರು ಮಾಡ್ತವ್ರೆ. ಅದರಲ್ಲಿ ನಂದು ಒಂದಿರಲಿ ಅಂತ ಶುರು ಮಾಡಬೇಕಾ? ಹೇಳಿ ಆನೆಸ್ಟಾಗಿ ಕಾಮೆಂಟ್ ಮಾಡಿ. ಎಲ್ಲ ಸೆಟಪ್ ಇದೆ ಫುಲ್ ನೋಡಿ, 3 ಮೈಕ್ ಇದ್ದಾವೆ, ಬೇಕು ಅಂದ್ರೆ ಇನ್ನೊಂದು ತಗೋಬೋದು. ಆಡಿಯೋ ಇಂಟರ್ಫೇಸ್ ಪ್ರತಿಯೊಂದು ಇದೆ, ಮೊನ್ನೆ ತೋರಿಸಿದ್ನಲ್ಲ. ಸೊ ಹೇಳಿ, ಆ್ಯಕ್ಚುಲಿ ಮಾಡಬೇಕಾ? ಆಲ್ರೆಡಿ ಬೇಜಾನ್ ಪಾಡ್ಕ್ಯಾಸ್ಟ್ಗಳು ಶುರು ಆಗ್ಬಿಟ್ಟಿದ್ದಾವೆ ಕನ್ನಡದಲ್ಲಿ. ಈಗ ನಾನು ಮಾಡ್ಬೋದು, ಒಂದು ಟ್ರಯಲ್ ಮಾಡಿದ್ದೆ ಆ್ಯಕ್ಚುಲಿ. ನಿಮ್ಮಲ್ಲಿ ನಂಗೆ ಗೊತ್ತಿಲ್ಲ ಎಷ್ಟು ಜನ ನೋಡಿದ್ರಿ ಅಂತ. ಕಾವ್ಯ ಮೇಡಮ್ ಅವ್ರ ಜೊತೆ ಮಾಡಿದ್ದೆ. ಕಾಮೆಂಟ್ ಮಾಡಿ ನೋಡೋಣ, ಮಾಡಬೇಕಾ ಪಾಡ್ಕ್ಯಾಸ್ಟ್ನ ಅಥವಾ ಹಿಂಗೆ ವ್ಲಾಗ್ ಕಂಟಿನ್ಯೂ ಮಾಡೋದು. ಆಮೇಲೆ ಕೆಲವು ಜನ ಹೇಳ್ತಿದ್ರಿ ವ್ಲಾಗಿಂದು ಆ್ಯಂಗಲ್ಲು ಸ್ವಲ್ಪ ತುಂಬ ಹತ್ರ ಇಟ್ಕೋತೀನಿ ಅಂತ. ಹಿಂಸೆ ಹಿಂಗರು ಹಿಂಗೆ ದೂರದಲ್ಲಿ ಇಟ್ಕೊಳ್ಳೋದಕ್ಕಲ್ವಾ, ಸ್ವಲ್ಪ ವೈಡ್ ಇದ್ದರೆ ಚೆನ್ನಾಗಿರುತ್ತೆ. ಹಿಂಗೆ ಇಟ್ಕೊಂಡು ಮಾಡೋಕ್ಕೊಂಥರ ಹಿಂಸೆ ಅನ್ಸೋದು, ಅದಕ್ಕೆ ಹಿಂಗೆ ಇಟ್ಕೋತೀನಿ ಹತ್ರಕ್ಕೆ. ಮೊನ್ನೆ ನಮ್ಮ ಮೋದಿಜಿ ಇಟ್ಕೊಂಡಿದ್ರಲ್ಲ ಹಿಂಗೆ ಡಿಫ್ರೆಂಟ್ ಆ್ಯಂಗಲ್ನ ಹಂಗೆ. ಟ್ರಾನ್ಸ್ಫಾರ್ಮೇಷನ್ ವೀಡಿಯೋ ಮಾಡ್ತೀನಲ್ಲ ನೆಕ್ಸ್ಟು, ಆಗ ಯೂಸ್ ಆಗುತ್ತೆ. ಸೊ ಮುಂಚೆ ಹೆಂಗಿದ್ದೆ ಅಂತ ಏನು ದಪ್ಪನೂ ಇಲ್ಲ ಗುರು ನಾನು, ಅಲ್ವಾ? ದಪ್ಪ ಇದ್ದೀನ ಅಂತ ದಪ್ಪನೂ ಇಲ್ಲ, ಬಟ್ ಫ್ಯಾಟ್ ಇದೆ ಸರ್. ಈಗ ಇಲ್ಲಿ ಬೆಲ್ಲಿ ಫ್ಯಾಟು ಇದೆ ಅಲ್ವಾ, ಇದನ್ನು ಕರೆಸ್ಕೊಳ್ಳೋದು ತುಂಬ ಕಷ್ಟ ಇದು, ಈ ಜಾಗನ. ನಾನು ವೀಡಿಯೋದಲ್ಲಿ ಅರ್ಧ ನೋಡ್ತೀರಲ್ವ, ಇಷ್ಟು ಮಾತ್ರ ನೋಡ್ತೀರಲ್ವ, ಇವನೇನು ದಪ್ಪ ಇಲ್ಲ. ರಿಯಲ್ ಲೈಫಲ್ಲಿ ಬಂದಾಗ ಬ್ರೋ ನೀವೇನು ಬ್ರೋ ಇಷ್ಟು ದಪ್ಪ ಇದ್ದೀರ ನಾರ್ಮಲಾಗಿ ಅಂತಾರೆ ಎಷ್ಟೋ ಜನ. ಬಟ್ ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ಇದೆ ಅಲ್ವಾ, ಹಿಂದ್ಗಡೆನೂ ಅಷ್ಟೇ. ಈ ಜಾಗದಲ್ಲಿ ನಾನು ತುಂಬ ಫ್ಯಾಟ್ ಇದೆ, ಈ ಜಾಗದಲ್ಲಿ. ಸೊ ನನ್ನ ವೀಡಿಯೋದಲ್ಲಿ ನೋಡ್ಬೇಕಾದ್ರೆ ನಾರ್ಮಲಿ ನೋಡಿ, ಹಿಂಗೆ ಟೇಬಲ್ ಕೂತಿರ್ತೀನಿ, ಹಿಂಗೆ ಗೊತ್ತಾಗಲ್ಲ. ನೋಡ್ಬೇಕಾದ್ರೆ ಮಾಮೂಲಿ ಸಣ್ಣ ಇದ್ದಾನೆ ಇರ್ಬೋದೇನೋ ಅನಿಸುತ್ತೆ. ಬಟ್ ಆ್ಯಕ್ಚುಲ್ ರಿಯಲ್ ಲೈಫಲ್ಲಿ ಮೀಟ್ ಮಾಡೋರು ಯಾರು ಕೂಡ ಡಿಫ್ರೆಂಟ್ ಆಗಿದ್ದೀರಾ ಬ್ರೋ, ದಪ್ಪ ಇದ್ದೀರಾ ಅನ್ನಲ್ಲ, ಬೇಜಾರು ಮಾಡ್ಕೋತಾರೆ ಅಂತ. ಬ್ರೋ ಸ್ವಲ್ಪ ಡಿಫ್ರೆಂಟ್ ಆಗಿದ್ದೀರಾ ಗೊತ್ತು, ರಿಯಲ್ ಲೈಫಲ್ಲಿ ದಪ್ಪ ಇದ್ದೀನಿ ಲೈಟಾಗಿ. ಬಟ್ ನಾವು ಸೇರಿಕೊಂಡು, ನೀವು ಕೂಡ ಅಷ್ಟೇ, ನೀವ್ಯಾರು ಓವರ್ ವೆಯ್ಟ್ ಇದ್ದೀರಾ ಅಂದರೆ ನೀವು ಶುರು ಮಾಡಿ ನನ್ನ ಜೊತೆ ವರ್ಕೌಟ್ನ, ನನ್ನ ಜೊತೆ ಡಯಟಿಂಗನ್ನು, ಸಣ್ಣಾಗೋಣ ಒಟ್ಟಿಗೆ. ಏನು ಗೊತ್ತಾ, ಹೆಲ್ತು ಇಂಪಾರ್ಟೆಂಟು. ಏನು ದುಡ್ಡಿದ್ರೆ ಏನು ಉಪಯೋಗ, ಹೆಲ್ತೇ ಸರಿ ಇಲ್ಲ ಅಂತ ಅಂದರೆ ಅಲ್ಟಿಮೇಟ್ಲಿ ನೋಡಿ ನಾವು ಅನ್ಬೋದು ದುಡ್ಡು ಇಂಪಾರ್ಟೆಂಟು ಅಂತ. ಎಷ್ಟೋ ಸಲ ಸ್ವಲ್ಪ ಆರೋಗ್ಯ ಹಾಳಾಗ್ಬಿಟ್ರೆ ನೋಡಿ, ನಾಳೆ ಏನೋ ಸೀರಿಯಸ್ ಅನಾರೋಗ್ಯ ಬಂದ್ಬಿಡ್ತು. ಆ ಟೈಮಲ್ಲಿ ದುಡ್ಡಿದ್ರೂ ಉಳಿಸ್ಕೊಳಕ್ಕಾಗಲ್ಲ ಅಂದ್ಬಿಟ್ರೆ ಏನು ಉಪಯೋಗ? ಯೋಚನೆ ಮಾಡಿ ನೀವೇನೆ, ತುಂಬ ಕಷ್ಟ. ಸೊ ಅದರಿಂದ ಹೆಲ್ತ್ ಕಡೆ ಗಮನ ಕೊಡಬೇಕು. ನಾನು ಇಷ್ಟು ದಿನ ಕೊಟ್ಟಿಲ್ಲ, ಒಪ್ಕೋತೀನಿ, ಒಟ್ಟಿಗೆ ಮಾಡೋಣ, ಏನಂತೀರಾ? ಸೊ ಇದಿಷ್ಟು ಒಂದು ಸಣ್ಣ ವ್ಲಾಗು, ಹಿಂಗೆ ಸಣ್ಣದಾಗಿ ವ್ಲಾಗನ್ನು ಮಾಡ್ತಾಯಿರ್ತೀನಿ. ಮುಂಚೆ ನಂಗೆ ಹೆಂಗೆ ಅನ್ಸೋದು ಅಂದರೆ, ವ್ಲಾಗ್ ಏನು ಮಾಡಲಿ ಗುರು, ಏನು ಇಂಟ್ರೆಸ್ಟಿಂಗ್ ಇರಲ್ಲ, ಹೇಳಿದ್ನೇ ಏನು ಬೋರಿಂಗ್ ಹೇಳ್ಕೊಂಡು ಹೋಗೋದು ಅಂತ ನನಗೆ ಅನ್ಸೋದು. ಬಟ್ ವ್ಲಾಗ್ ಅಂದರೆ ಅದೇನೆ, ಡೈಲಿ ಆಗಿದ್ದನ್ನು ಹೇಳೋದು ಅಷ್ಟೇ ಅಲ್ವಾ? ಇಷ್ಟಪಡೋರು ಹೆಂಗಿದ್ರು ನೋಡ್ತಾರೆ ನಂಗೆ ಅನ್ನಿಸ್ದಂಗೆ. ಸೊ ನೋಡೋಣ, ಹಿಂಗೆ ಕಂಟಿನ್ಯೂ ಮಾಡೋಣ. ಇನ್ನು ಎಕ್ಸ್ಪೆಕ್ಟೇಷನ್ ಇಲ್ಲ, ನೀವು ನೋಡ್ತೀರಾ ಬಿಡ್ತೀರಾ ಮಾಡ್ತಾಯಿರ್ತೀನಿ. ಓಕೆನಾ? ಸಿಗೋಣ ಮತ್ತೆ ನಾಳೆ.